ಗ್ಯಾರಂಟಿಯ ಹೊಡೆತದಿಂದ ಕಂಗೆಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಕಂಗೆಟ್ಟಿ ಹೋಗಿರುವ ಒಂದು ರೀತಿ ಜನರ ಮುಂದೆ ದಯನೀಯವಾಗಿ ಭಿಕ್ಷುಕನಂತೆ ಓಡಾಡುತ್ತಿರುವ ಅಫಿಷಿಯಲಿ ರಾಜ್ಯ ಸರ್ಕಾರ ಆಗಾಗ್ಗೆ ಇದನ್ನು ಮಾಡ್ಕೊಂಡು ಬಂದಿದೆ. ಬೆಲೆ ಏರಿಕೆಗಳು ಆಗಲೇಬಾರದು ಅನ್ನೋ ನಿರೀಕ್ಷೆಯಲ್ಲಿ ಯಾವ ಪ್ರಜೆಯೂ ಇರಲಿಕ್ಕೆ ಸಾಧ್ಯವಿಲ್ಲ. ನೋ ಕಾಮೆಂಟ್ಸ್. ಬೆಲೆ ಅಥವಾ ತೆರಿಗೆ ಕಾಲಕ್ಕೆ ತಕ್ಕಂತೆ ಅದಾಗ್ತಾ ಹೋಗಬೇಕು. ಆದರೆ ಅದು ಆಗುವ ರೀತಿ, ಪರಿಸ್ಥಿತಿ ಮತ್ತು ಹೇಗಾಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗಿತು. ಬಹಳ ಕಾರಣ, ಅದಕ್ಕೆ ಇಂಪಾರ್ಟೆಂಟ್. ಸುಮ್ಮನೆ ಬಂಡೆತನದಲ್ಲಿ ಈ ರಾಜಣ್ಣ ಎಂಬ ಭಂಡ ಮಂತ್ರಿ ತರ ಅಲ್ಲ. ಏನು ಮೆಷಿನ್ ಇಟ್ಟಿದೀವಾ ಸರ್ಕಾರದಲ್ಲಿ ಅಂತ? ನಿಮ್ಮ ಮನೆಯಲ್ಲಿ ಯೋಗ್ಯತೆಗೆ ಒಂದು CCTV ಹಾಕೊಳ್ಳಕ್ಕಾಗಿಲ್ಲ, ಅವಳು ಯಾವಳ ಬಂದೋದ್ಲು ಅಂದಾಗ ಅದನ್ನ ಹೋಗಿ ತಾಕತ್ತಿಲ್ಲದೆ ಇರೋ ಮಂತ್ರಿ ಒಂದು ದೂರು ಕೊಡಕ್ಕೆ ಇನ್ನು ಬಿಲದಳ್ಳು ಭೀಮಸೇನ ನಮ್ಮನ್ನು ಬಂದು ಮೆಷಿನ್ ಕೇಳ್ತೀರೇನ್ರಿ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮ್ಮ ಮನೆಯಲ್ಲಿ ಇರಬೇಕು, ಇದ್ರೆ ಕಳಿಸ್ಕೊಡಿ, ನಾನು ಚೆಕ್ ಮಾಡಿಬಿಟ್ಟು ಕೊಡ್ತೀನಿ. ಮೆಷಿನ್ ಅಂತೆ, ಮೆಷಿನ್ ಏನು ನಾವು ಮೆಷಿನ್ ಇಟ್ಟಿದ್ದೀವಾ? ನಮ್ಮನೆ ನೀವು ಹಾಕ್ದಂಗೆಲ್ಲ ಒತ್ತಿ ಕೊಟ್ಬಿಡಕ್ಕಿಲ್ಲಿ. ನಿಮ್ಗಳಿಗಾದ್ರೆ, ರಾಜಣ್ಣನಿಗೆ ಹೇಳಿಲ್ಲ ನಾನು, ಎಲ್ಲರಿಗೂ ಸೇರಿಸಿ ಹೇಳ್ತಿರೋದು ಜನರಲ್ಲಿ, ನಿಮಗಾದ್ರೆ 40% ಮೆಷಿನ್ ಇದೆಯಲ್ಲ, ಹೇಳ್ತಿದ್ದು ಏನು ಹೇಸಿಗೆ ತಿನ್ನೋ ಅಂತ ಕೆಲಸಕ್ಕೆ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ ಅಲ್ವಾ? ಆ ಹೇಸಿಗೆಗೆ ಅದಕ್ಕೆ ಕೊಡ್ತೇವೆ, ಅದಕ್ಕೆ ಮೆಷಿನ್ ಇದೆಯಾ? ವಾಟ್ ಆರ್ ಆರೋಗ್ಯನ್ಸ್ ದಿ ಮಿನಿಸ್ಟರ್ಸ್ ಹ್ಯಾವ್? ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ. ಯು ಶುಡ್ ಬಿ ಹಂಬಲ್. ಈ ರಾಜ್ಯದ ಜನ ಇನ್ನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನಿಮ್ಮ ಆಟಗಳಿಗೆ ಅಂತ. ಹಂಬಲ್ನೆಸ್ ಇಲ್ಲ, ಆರೋಗ್ಯನ್ಸ್, ತಾಕತ್ತಿಲ್ಲ ಒಂದು ದೂರು ಕೊಡೋಕೊಬ್ಬ ಮಂತ್ರಿಗೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್ ಮಾತಾಡ್ತಾರೆ ಕೂತ್ಕೊಂಡಿಲ್ಲಿ ಮೆಷಿನ್ ವಿಚಾರನ.